ಮಾತನಾಡೋದಕ್ಕೆ ಈಗ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿರೋದ್ರಿಂದ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಹ ವಿಜಯಾನಂದ ಕಾಶಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಎನಿವೇ ಕಂಗ್ರಾಚುಲೇಷನ್ ಸರ್, ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ತಮಗೆ ಏನೆಲ್ಲ ವರ್ಕೌಟ್ ಆಯ್ತು ಅಂತ ಬಾಗಲಕೋಟೆಯಲ್ಲಿ? ನೋಡಿ, ಇದು ನಮ್ಮ ಸರ್ಕಾರದ ಒಂದು ದೊಡ್ಡ ಗೆಲುವು. ಇವತ್ತು ನಮ್ಮ ಸರ್ಕಾರ ಕಳೆದ 3 ವರ್ಷದಲ್ಲಿ ಏನು ಜನರಿಗೆ ನಾವು ಭರವಸೆ ಕೊಟ್ಟಿದ್ವಿ, ಆ ಭರವಸೆಯಂತೆ ಮಾತಿನಂತೆ ನಡೆದಿರೋ ಹಿನ್ನೆಲೆಯಲ್ಲಿ ಇವತ್ತು, ಯಾಕಂದ್ರೆ ಸನ್ಮಾನ್ಯ ಮೇಟಿ ಅವರು 23ರಲ್ಲಿ HY ಮೇಟಿ ಸಾಹೇಬರು ಕೇವಲ 5,000-6,000 ಅಂತರದಲ್ಲಿ ಗೆದ್ದಿದ್ರು. ಇವತ್ತು ಒಂದು ಕಡೆ ನಮ್ಮ ಸರ್ಕಾರದ ಸಾಧನೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ನುಡಿದಂತೆ ನಡೆದಿದ್ದೀವಿ, ಅದರ ಒಂದು ಪ್ರತಿಫಲ ಗೆಲುವು. ಮತ್ತು ಜಿಲ್ಲೆಯ ನಮ್ಮ ಸಾಮೂಹಿಕ ಎಲ್ಲ ಗೆಲ್ಲೇ ಗೆಲ್ಬೇಕು ಅನ್ನೋದು ಒಂದು ವಿಶ್ವಾಸ. ಆ ರೀತಿ ಜನರು ಇವತ್ತು ಆಶೀರ್ವಾದ ಮಾಡಿ ಬಾಗಲಕೋಟೆ ಮತಕ್ಷೇತ್ರದ ಜನರು ಇವತ್ತು ಗೆಲುವನ್ನು ತಂದು ಕೊಟ್ಟಿದ್ದಾರೆ. ನಾನು ಮೊದಲೆದ್ದು ಸಮಸ್ತ ಬಾಗಲಕೋಟೆ ಜನತೆಗೆ ನಾನು ಸರ್ಕಾರದ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಗೆಲುವು ನಿಜವಾಗ್ಲೂ ಇವತ್ತು ಬಹಳ ಹರ್ಷವನ್ನು ತಂದಿದೆ. ನಮ್ಮ ಸರ್ಕಾರಕ್ಕೆ ಮತ್ತೊಂದು ಶಕ್ತಿಯಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಯುತ್ತೆ ಮತ್ತು 28ರ ಒಂದು ದಿಕ್ಸೂಚಿ ಕೂಡ ಅನ್ನೋ ಮಾತನ್ನು ನಾನು ಹೇಳಕ್ಕೆ. ಅಲ್ಲ ಸರ್, ಅದ್ರ ಜೊತೆಗೆ ಒಂದು ಕುತೂಹಲ, ಸಿದ್ದರಾಮಯ್ಯನವ್ರ ಕುರ್ಚಿ ಹಂಗಾದ್ರೆ ಆ ಮೂಲಕ ಗಟ್ಟಿ ಆಗ್ತಾ ಇದೆಯಾ ಅಂತ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಗೆಲ್ಲೋದ್ರಿಂದ ಅಂತ? ನೋಡಿ, ಎಲ್ಲವೂ ಗಟ್ಟಿಯಾಗೇ ಇದೆ ನಮ್ಮ ಸರ್ಕಾರದಲ್ಲಿ. ಯಾವುದು ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಗಟ್ಟಿಯಾಗಿದೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇವತ್ತೇನು ಅನೇಕ ನಾಯಕರು ಇಲ್ಲಿ ಬಂದಿದ್ರು, ಏನು ಕೆಲವಷ್ಟು ಪಕ್ಷದಿಂದ ಉಚ್ಚಾಟವಾದಂತ ನಾಯಕರು ಕೂಡ ಬಂದು ಇವತ್ತು ಇಲ್ಲೇನು ಗೆಲುವು ತಂದು ಕೊಡ್ತೀನಿ ಅಂತೇಳಿ ಬಹಳಷ್ಟು ಯಾವ್ದಾವ್ದೋ ಸ್ವಯಂ ಘೋಷಿತ ನಾಯಕರು ಇವತ್ತೇನು ಬಹಳಷ್ಟು ಜನ ಅವರು, ನಾನು ಹೇಳಿದ್ದೆ ಚುನಾವಣೆ 20,000 ಮೇಲಿಂದ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಾತನ್ನು ಹೇಳಿದ್ದೆ. ಆ ರೀತಿ ಜನರು ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಅವ್ರು ಬಂದಿದ್ದು ಕೂಡ ಹೇಳಿದ್ದೆ, ನಾನು ಸೋಲಿಸೋದಕ್ಕೆ ಬಂದಿದ್ದಾರಂತ. ಅದೇ ರೀತಿ ಇವತ್ತು ಚರಂತಿ ಮಠ ಅವ್ರನ್ನ ಸೋಲಿಸಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ. ಸರ್, ಅದ್ರ ಜೊತೆಗೆ ಒಂದು ಆತಂಕ ಕಾಂಗ್ರೆಸ್ಗೆ ಆರಂಭಿಕ ಹಂತದಲ್ಲಿ ಪ್ರಾರಂಭ ಆಗಿತ್ತ. ಒಂದು ರಿಪೋರ್ಟ್ ನೋಡಿ, 50-50 ಅನ್ನುವಂತ ರಿಪೋರ್ಟ್ ಕಾಂಗ್ರೆಸ್ ಪಾಳೆಯ ಕೈಯಲ್ಲಿದೆ ಅಂತ. ಸಿದ್ದರಾಮಯ್ಯನವರು ಬೀಡು ಬಿಡ್ತಾರೆ, ಜೊತೆಗೆ ಲಿಂಗಾಯತ ವೋಟ್ ಬ್ಯಾಂಕ್ ನಿರ್ಣಾಯಕ ಆಗಿರುವಂತಹ ಕ್ಷೇತ್ರ. ಅಗೇನ್ ಬಿಜೆಪಿ ಪಕ್ಷದಲ್ಲಿ ಇಲ್ಲದೇ ಇದ್ರೂ ಕೂಡ ಯತ್ನಾಳ್ ಅವರು ಬರ್ತಾರೆ, ಅಖಾಡ ಕಿಳಿತಾರೆ, ಪ್ರಚಾರ ಮಾಡ್ತಾರೆ. ಇದರಿಂದ ಒಂದು ಮಟ್ಟಿಗೆ ಆತಂಕ ಶುರುವಾಗಿತ್ತ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಇಡೀ ಸರ್ಕಾರನೇ ಬೀಡು ಬಿಡುತ್ತೆ ಕ್ಷೇತ್ರದಲ್ಲಿ ಅಂತ ಅಂದ್ರೆ? ನೋಡಿ, ಆತಂಕದ ಪ್ರಶ್ನೆನೇ ಇಲ್ಲ. ಪಕ್ಷ ಉಚ್ಚಾಟ ಮಾಡದಂತವ್ರನ್ನ ಕರೆಸಿಕೊಂಡು ಪ್ರಚಾರ ಮಾಡ್ತಾರಂದ್ರೆ ಯಾರಿಗೆ ಆತಂಕ ಇತ್ತು ಅನ್ನೋದು ತಮ್ಗೆ ಅರ್ಥ ಆಗ್ಬೇಕು. ನಮಗ ಆತಂಕದ ಪ್ರಶ್ನೆನೇ ಇರಲಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ 2 ಉಪಚುನಾವಣೆ, ಇವತ್ತು ದಾವಣಗೆರೆಯಲ್ಲಿ ಕೂಡ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ದಾರೆ. ಇಲ್ಲಿ ಕೂಡ ಅನೇಕ ಬಾರಿ ಬಂದು ನಮ್ಮನ್ನೆಲ್ಲ ಕಟ್ಕೊಂಡು, ಯಾಕಂದ್ರೆ ಲಿಂಗಾಯತರ ಒಂದು ಭದ್ರ ಕೋಟೆ ಎನಿಸ್ಕೊಂಡಿರುವಂತದ್ದು ಲಿಂಗಾಯತ್ ಇರ್ತೀವಲ್ಲ ಇಲ್ಲಿ, ನಾವೆಲ್ಲ ಲಿಂಗಾಯತರು ಇರೋದಕ್ಕೆ ಇವತ್ತು ನಮ್ಮ ಪಕ್ಷದಲ್ಲಿ 23ರಲ್ಲಿ ಆಗಿರ್ಬೋದು, ಇವತ್ತು ಮುಂದಿನ ಬರೋ ಚುನಾವಣೆಗಳಲ್ಲಿ ಕೂಡ ಖಂಡಿತರು ಲಿಂಗಾಯತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದಾರೆ ಅನ್ನೋದು ಸ್ಪಷ್ಟ ನಿರ್ಣಯವನ್ನ ಇವತ್ತು ಜನರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಎರಡನೇ ಮಾತ ಇಲ್ಲ. ಇವರು ಸ್ವಯಂ ಘೋಷಿತ ನಾಯಕರನ್ನ ಕರ್ಕೊಂಡು ಬಂದು, ಪಕ್ಷದಿಂದ ಉಚ್ಚಾಟನೆ ಆದಂತವ್ರನ್ನ ಕರ್ಕೊಂಡ್ ಬಂದು, ಆ CC ಪಾಟೀಲ್ ಒಂದು ಧರ್ಮದ ಆಧಾರದ ಮೇಲೆ ಮಾತಾಡುವಂಥದ್ದು, ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಇವರು ಜನರಿಗೆ ಇವತ್ತು ಭಾರತ ದೇಶದಲ್ಲಿ ಇದೀವಿ ಅನ್ನೋದು ಮರ್ತೇ ಬಿಟ್ಟಿದ್ದಾರೆ. ಇವರು ಜಾತ್ಯತೀತ ರಾಷ್ಟ್ರದ ತಳಹಾದಿ ಮೇಲೆ ಇರುವಂತ ಈ ದೇಶದ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿ ನಡ್ಕೊಂತಾ ಇದ್ದಾರೆ. ಅಲ್ಲ ಸರ್, ನೀವು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಯತ್ನಾಳ್ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಕ್ಕೆ ಬಂದಿದ್ದೆ ಕಾಂಗ್ರೆಸ್ಗೆ ಲಾಭ ಆದಂಗೆ ಕಾಣಿಸುತ್ತೆ. ಬಿಜೆಪಿಗೆ ಅದೇ ಡ್ರಾಬ್ಯಾಕ್ ಆಯ್ತು ಅಂತ ಅನ್ಸುತ್ತಾ ತಮಗೆ? ಖಂಡಿತವಾಗಿ ಯಾವ ದೇಶದ ತತ್ವ ಸಿದ್ಧಾಂತದ ಮೇಲೆ ಯಾರು ವಿರೋಧವಾಗಿ ನಡ್ಕೋತಾರೆ ಅದಕ್ಕೆ ಜನರು ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಬಾಗಲಕೋಟೆ ಮತಕ್ಷೇತ್ರದ ಒಂದು ಫಲಿತಾಂಶವೇ ಒಂದು ಕಾರಣ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಎನಿವೆ ಸರ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟ, ಸಂಪುಟ ಪುನರಚನೆ ಕಸರತ್ತು, ಇದೆಲ್ಲದಕ್ಕೂ ಕೂಡ ದಾರಿ ಆಗಬಹುದಾ 2 ಕ್ಷೇತ್ರಗಳ ಫಲಿತಾಂಶ ಅಂತ? ಗೊಂದಲಗಳಿಗೆ ಅಟ್ಲೀಸ್ಟ್ ಈಗಲಾದ್ರೂ ಒಂದು ಉತ್ತರ ಸಿಗಬಹುದು ಅಂತ ನಿರೀಕ್ಷೆ ಇದೆಯಾ? ಈಗ ನೋಡಿ, ನಾಯಕತ್ವದಲ್ಲಿ ಯಾರ ಬಗ್ಗೆ ನಂಬಿಕೆ ಇದೆ ಅನ್ನೋದು ಜನರು ತೋರಿಸ್ಕೊಟ್ಟಿದ್ದಾರೆ. 2 ಕ್ಷೇತ್ರದ ಗೆಲುವು ಖಂಡಿತ ಅಂತ ಅನ್ನೋದನ್ನ ನಾವು ಮೊದಲೇ ಹೇಳಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸಂಪುಟ ಪುನರಚನೆ ಇರ್ಬೋದು, ಮತ್ತೊಂದಿರ್ಬೋದು, ಮುಂದಿನ ನಿರ್ಧಾರ ನಮ್ಮ ವರಿಷ್ಠರು ಮಾಡ್ತಾರೆ. ಆ ವರಿಷ್ಠರು ಮಾಡದಂತೆ ನಾವೆಲ್ಲ ಪಕ್ಷದಲ್ಲಿ ಪಕ್ಷ ಏನ್ ನಿರ್ಧಾರ ತಗೋತಾ ಆ ರೀತಿ ನಡೀತೀವಿ ನೀವು ಖಂಡಿತವಾಗಿ ಎಲ್ಲರೂ.
ಎನಿವೆ ಸಿದ್ದರಾಮಯ್ಯನವರ ಕೈ ಮತ್ತಷ್ಟು ಗಟ್ಟಿಯಾಗಿದೆ 2 ಕ್ಷೇತ್ರಗಳಿಂದ ಅಂತನ ಫೈನಲ್ ರಿಯಾಕ್ಷನ್ ಸರ್? ಖಂಡಿತವಾಗಿ ಗಟ್ಟಿಯಾಗಿದೆ. ನಮ್ಮ ಪಕ್ಷ ಮುಖ್ಯ, ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ. ರಾಜ್ಯದಲ್ಲಿ 28ಕ್ಕೂ ಕೂಡ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಎಸ್ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಈ ಕುರಿತು